ಈಗ ಇನ್ನೊಂದು ಎಕ್ಸಾಂಪಲ್ ಅಂದರೆ ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರೋಡ್ ಉದ್ದಕ್ಕೂ ಕೂಡ ಮರಗಳು ಬಿದ್ದಿದೆ. ವಿಪರೀತವಾದ ಸಮಸ್ಯೆ ಆಗಿದೆ. ಮರದ ಕೊಂಬೆಗಳು ಧರೆಗುರುಳಿವೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಬೃಹತ್ ಮರದ ಕೊಂಬೆ ನೀವೀಗ ನೋಡ್ತಾ ಇರತಕ್ಕಂಥದ್ದು ಇದು ರೋಡ್ ಮೇಲೆ ಬಿದ್ದಿದೆ. ಆಮೇಲೆ ಇದು ಬಿದ್ದಿರೋದ್ರಿಂದ ವಿದ್ಯುತ್ ಕೇಬಲ್ ಮತ್ತು ಈ TV ಕೇಬಲ್ ಎಲ್ಲ ವೈರ್ಗಳೆಲ್ಲ ಕಟ್ಟಾಗ್ಬಿಟ್ಟಿದೆ. ಎಲ್ಲ ಯದ್ವಾ ಎಳೆದಿರ್ತಾರೆ ವೈರ್ಗಳನ್ನ. ಸೊ ಮರ ಕೊಂಬೆ ಬಿದ್ದಾಗ ಎಲ್ಲ ಎಳ್ಕೊಂಡು ಬಿದ್ದಿರುತ್ತೆ. ಹಾಗಾಗಿ ಈಗ ಆ ಕಡೆ ಎಲ್ಲ ಈ ಸಮಸ್ಯೆ ಆಗಿತ್ತು. ಬೆಂಗಳೂರಲ್ಲಿ ಮೊದಲ ಮಳೆಗೇನೆ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವೀಗ ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಇದ್ದೀನಿ. ಇಲ್ಲೊಂದು ಬೃಹತ್ ಮರದ ಕೊಂಬೆ ರಸ್ತೆಗೆ ಬಿದ್ದಿರುವಂತದ್ದು. ವೆಸ್ಟ್ ಆಫ್ ಕಾರ್ಡ್ ರೋಡ್ ನ ಒಂದು ಭಾಗವನ್ನ ಈಗ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸ ಮಾಡಿದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ನೋಡಬಹುದು, ಟ್ರಾಫಿಕ್ ಪೊಲೀಸರು ದೂರದಲ್ಲಿ ನಿಂತ್ಕೊಂಡು ಈ ರಸ್ತೆ ಕ್ಲೋಸ್ ಆಗಿದೆ ಅಂದ್ರೆ ಈ ಮರ ತೆರವು ಆಗೋವರೆಗೂ ಲೆಫ್ಟ್ ರೋಡ್ ಏನಿದೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಲ್ಲ ಫ್ಲೈಓವರ್ ಮೇಲೆ ಹೋಗ್ಬೇಕು, ಇಲ್ಲ ಅಂದ್ರೆ ಸುತ್ತಾಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಅದು ಬಿಟ್ರೆ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಕಾರಣ ಇಷ್ಟೇನೆ. ಇಲ್ಲಿ ಬೃಹದಾಕಾರದ ಮರದ ಕೊಂಬೆ ಇಡೀ ರಸ್ತೆಗೆ ಬಿದ್ದಿರುವಂತದ್ದು. ನಿನ್ನೆ ಬೆಂಗಳೂರಲ್ಲಾದಂತಹ ಮಳೆಗೆ ಸುಮಾರು 200ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿರುವಂತದ್ದು ದೃಶ್ಯಗಳನ್ನು ನೋಡ್ತಿದ್ದೀರಾ. ಮರದ ಕೊಂಬೆ ಯಾವ ರೀತಿ ರಸ್ತೆಗೆ ಬಿದ್ದಿದೆ ಅಂತ. ಈ ಮರ ಏನ್ ಕಾಣಿಸ್ತಿದೆ ಇದು ಮರದ ಕೊಂಬೆ ಇಡೀ ಒಂದು ಭಾಗ ರಸ್ತೆಗೆ ಬಿದ್ದ ಕಾರಣ ರಸ್ತೆ ಸಂಚಾರ ಈಗ ಅಸ್ತವ್ಯಸ್ತ ಆಗಿರುವಂತದ್ದು. ಜೊತೆಗೆ ಇಲ್ಲಿ ನೋಡಬಹುದು, ನಿಮಗೆ ವಿದ್ಯುತ್ ಕಂಬದ ಲೈನ್ ಏನಿದೆ ದೃಶ್ಯಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ವಿದ್ಯುತ್ ಕಂಬದ ಲೈನ್ ಈಗ ಎಲ್ಲಾ ಕಡೆ ಕೇಬಲ್ ಅಳವಡಿಕೆ ಮಾಡಿರುವಂತದ್ದು. ಆ ಕೇಬಲ್ ಮೇಲೆ ಬಿದ್ದ ಕಾರಣಕ್ಕೆ ಕರೆಂಟ್ ಕೂಡ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ನೋಡಬಹುದು, ಸಂಪೂರ್ಣವಾಗಿ ಮರದ ಕೊಂಬೆ ಆ ಕೇಬಲ್ ಮೇಲೆ ಬಿದ್ದಿರೋದ್ರಿಂದ ಕೇಬಲ್ ಇಲ್ಲಿ ಸುತ್ತಮುತ್ತ ಏರಿದ ಕರೆಂಟ್ ಕೂಡ ತೆಗೆದಿದ್ದಾರೆ. ಇದು ಒಂದು ಜಾಗದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಈ ರೀತಿ ಅವಾಂತರ ಸೃಷ್ಟಿ ಮಾಡಿರುವಂತದ್ದು. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ರೆ ಎಲ್ಲೆಲ್ಲಿ ಮರಗಳು ಜೋರಾಗಿ ಗಾಳಿ ಬೀಸಿದಾಗ ಟೊಳ್ಳಾಗಿದ್ದಂಥ ಮರಗಳು ಧರೆಗುರುಳಿರುವಂಥದ್ದು. ಕೆಲವು ಕಡೆ ಬುಡ ಸಮೇತ ಮರಗಳು ಕೆಳಗಡೆ ಬಿದ್ದಿದ್ರೆ ಈ ತರ ಕೊಂಬೆಗಳು ಬಿದ್ದಿರುವ ಸಂಖ್ಯೆನೂ ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಇದನ್ನು ತೆರವು ಮಾಡುವಂತ ಕೆಲಸಕ್ಕೆ ಇಲ್ಲಿವರೆಗೂ ಅಂದ್ರೆ ನಿನ್ನೆ ರಾತ್ರಿ ಆಗಿರೋದು. ಇನ್ನು BBMPಯ ಸಿಬ್ಬಂದಿಗಳು ಒಬ್ಬರು ಸಹ ಈ ಕಡೆ ತಿರುಗಿ ನೋಡಿಲ್ಲ. ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅಂತ ಟ್ರಾಫಿಕ್ ಪೊಲೀಸರು ಈ ರಸ್ತೆಯನ್ನು ಕ್ಲೋಸ್ ಮಾಡಿ ಈಗ ವಾಹನ ಸಂಚಾರಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.